ಈಗ ಮೇಡಮ್ ಅವರು ಕೂಡ ಒಂದಷ್ಟು ಆರೋಪ ಮಾಡ್ತಾರೆ ಅಂತ ಕೇಳ್ಪಟ್ಟು ನಾವು. ಆರೋಪ ಇದ್ದಿದ್ರೆ ಸರ್, ಅವರು ನಮ್ಮ ಮಗಳ ಬಗ್ಗೆ ಏನಾದ್ರು ಇದ್ದಿದ್ರೆ, ಅವರು ಒಳ್ಳೆಯವ್ರಾಗಿದ್ರೆ ಏನಕ್ಕೆ ತಲೆ ಮರೆಸ್ಕೊಂಡು ಓಡ್ಬೇಕಾಯ್ತು? ಪೊಲೀಸ್ ಸ್ಟೇಷನ್ ಬಂದು ಸರೆಂಡರ್ ಆಗಿ ನನ್ನ ಮಗಳ ಹೋದ ಹೇಳ್ಬೋದಿತ್ತಲ್ವ ಅವಾಗ್ಲೇ, ಅವಳು ಈ ತರ ಮಾಡಿದಾಳೆ ಅಂತ. ಒಂದು ಕಪ್ಪು ಚುಕ್ಕೆ ನನ್ನ ಮಗಳಲ್ಲಿ ಹುಡ್ಕಕ್ ಆಗಲ್ಲ, ಪ್ರಪಂಚನೇ ಕೇಳ್ರಿ ಸರ್. ನನ್ನ ಮಗಳು ಯಾವುದೇ ಹುಡುಗನ್ನ, ಯಾವ ಒಂದು ಫ್ರೆಂಡನ್ ಮಾತಾಡಮ್ಮ ಅಟ್ಲೀಸ್ಟು ಅಂದ್ರೆ ನನ್ನ ಮಗು ಮಾತಾಡ್ತಾ ಇರ್ಲಿಲ್ಲ. ಅವ್ರು ಹಾಕಿರೋ ಅಪ್ಪದ ಸುಳ್ಳು ಸರ್, ಪ್ರಪಂಚಕ್ಕೆ ಒತ್ತಿ ಒತ್ತಿ ಹೇಳ್ತೀನಿ. ಒಂದು ಕಪ್ಪು ಚುಕ್ಕೆ ಅವಳಲ್ಲಿ ಹುಡ್ಕಕ್ ಆಗಲ್ಲ. ಅವ್ರಿಗೆ ಈಗ ಅದೊಂದೇ ರೀಸನ್, ಅವ್ರಿಗೆ ಅಪ್ಪದ ಹಾಕ್ಬೇಕು, ನನ್ನ ಮಗು ಮೇಲೆ ಹಾಕ್ಬೇಕು, ಏನೋ ಒಂದು ನಮ್ಗೆ ರೀಸನ್ ಬೇಕಲ್ಲ. ಆ ಥರ ಹುಡುಗನ್ನೆಲ್ಲ ಲವ್ ಮಾಡಿದ್ರೆ ನಾನೇನಕ್ಕೆ ಈ ಪಿಶಾಚಿಗಳು ಕೊಟ್ಟು ಮದುವೆ ಮಾಡ್ತಾ ಇದ್ದೆ? ಬಾಮ್ಮ ನಿನ್ ಚೆನ್ನಾಗಿರು ಅಂತ. ನನ್ನ ಮಗು ಒಂದು ಹುಡುಗನ ಹತ್ರ, ಫ್ರೆಂಡ್ಸ್ ಹತ್ರ ಮಾತಾಡಕ್ಕೆ ಏನ್ ನಿನ್ಗೆ ಅಂತ ನಾನು ಬೈತಾ ಇದ್ದೆ. ಆಚೆ ಹೋಗ್ತಾ ಇರ್ಲಿಲ್ಲ ಸರ್, ಇನ್ನೋಸೆಂಟ್ ಆಗಿ ಬೆಳೆಸ್ಬಿಟ್ಟಿದ್ದೆ ನಾನು ನನ್ನ ಮಗುನ. ಅದೊಂದೇ ನಾನು ಮಾಡಿ ಬೋಲ್ಡಾಗಿ ಬೆಳೆಸಿದ್ರೆ ಇವತ್ತು ಅವಳು ಸಾಧನೆ ಮಾಡಿ ಬರ್ತಾ ಇದ್ಲು. ಬಿಡಮ್ಮ, ಯಾವನ್ 2 ತಿಂಗಳಿಂದ ಬಂದ, ನಾನು 26 ವರ್ಷ ನಿನ್ನ ಸಾಕಿರೋದು ಅಂತ ಹೇಳ್ದೆ. ಮಮ್ಮಿ ಮರ್ಯಾದೆ, ದೊಡ್ಡ ಫ್ಯಾಮಿಲಿ ಸರ್ ನಮ್ದು, ಊರಿದು ಮರ್ಯಾದೆ ಹೋಗ್ಬಿಡುತ್ತೆ. ಅಂಕಲ್ ಬಿಡ್ದು, ಚಿಕ್ಕಪ್ಪ ಅವ್ರದ್ದು, ತಾತ ಅವ್ರದ್ದು, ಎಲ್ಲಾರ್ದು ಮರ್ಯಾದೆ ಹೋಗುತ್ತೆ. ನಾನು ಡಿವೋರ್ಸು ಮತ್ತೆ ಮದುವೆ ಅಂದ್ರೆ ನಮ್ಮ ಮರ್ಯಾದೆ ಹೋಗುತ್ತೆ, ಊರಲ್ಲಿ ಮರ್ಯಾದೆ ಗಂಜಿ ಬಿಡ್ತು.